ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನಿವೃತ್ತಿ ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 107 ದಿನಗಳಿಂದ ನಡೆದಂತಹ PPP ಹೋರಾಟ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನೋ ಹೋರಾಟ ಕೊನೆಗೂ ಪೂರ್ಣವಾಗಿದೆ. ಇತ್ತೀಚೆಗಷ್ಟೇ ಕಳೆದ ಜನವರಿ 1ರಂದು ಸಚಿವ ಎಂ ಬಿ ಪಾಟೀಲ್ ಅವರ ನಿವಾಸದ ಮುಂದೆ ಹೋರಾಟ ಮಾಡುವ ವೇಳೆ ಪೊಲೀಸ್ ಅಧಿಕಾರಿಯ ಮೇಲೆ ಸ್ವಾಮೀಜಿಯೊಬ್ಬರು ಹಲ್ಲೆ ಮಾಡಿದ್ದಾರೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 6 ಜನರನ್ನು ಬಂಧಿಸಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 27 ಜನರ ವಿರುದ್ಧ ದೂರನ್ನು ದಾಖಲಾಗಿತ್ತು ವಿಜಯಪುರದ ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ. ಕೊನೆಗೆ 6 ಜನರನ್ನು ಬಂಧಿಸಿ ವಿಜಯಪುರದ ದರ್ಗಾ ಜೈಲಿಗೆ ಕಳಿಸಲಾಗಿತ್ತು. ಅವರಿಗೆ ಕೊನೆಗೂ 14 ದಿನಗಳ ಬಳಿಕ ಜಾಮೀನು ದೊರೆತಿರುತ್ತದೆ. ಹಾಗಾಗಿ ಜಾಮೀನು ದೊರೆತ ಬಳಿಕ ನಿನ್ನೆ ಸಂಜೆಯವರು ವಿಜಯಪುರ ನಗರಕ್ಕೆ ಅವ್ರನ್ನ ಅದ್ದೂರಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ಬರಾಯಿತು. ಅದಾದ ಬಳಿಕ ಅಧಿಕೃತವಾಗಿ ಹೋರಾಟಗಾರರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದರು. ಸಚಿವ ಶಿವಾನಂದ ಪಾಟೀಲ್ ಅವರು, ಎಂ ಬಿ ಪಾಟೀಲ್ ಅವರು ಮತ್ತು ಸರ್ಕಾರ ಭರವಸೆ ಕೊಟ್ಟ ಬಳಿಕ ನಾವು ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಪಡಿತೀವಿ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದರು. ಇಷ್ಟು ದಿನ ಅಂದರೆ ಹೋರಾಟವನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಜಿಲ್ಲೆಯಲ್ಲಿ ನಡೆಸ್ಕೊಂಡ್ಬಂದರು. ವಿಜಯಪುರ ನಗರದಲ್ಲಂತೂ ಅಂಬೇಡ್ಕರ್ ವೃತ್ತದಲ್ಲಿ ಟೆಂಟನ್ನು ಹಾಕ್ಕೊಂಡು ಹೋರಾಟವನ್ನು ನಡೆಸಿದರು. ಕಳೆದ 1ನೇ ತಾರೀಕು ನಡೆದ ಗಲಾಟೆಯಿಂದ ಆದ ಬಳಿಕ ಅದೇ ದಿನ ರಾತ್ರಿನೇ ಪೊಲೀಸರು ಬಂದು ಟೆಂಟನ್ನು ಸಹಿತ ತೆರವು ಮಾಡಿದರು. ಆದರೂ ಸಹಿತ ಜಿಲ್ಲೆಯಲ್ಲಿ ಸಚಿವರು ಬಂದಾಗ ಮನವಿ ಕೊಡೋದು ಸೇರಿದಂತೆ ಬೇರೆ ಬೇರೆ ರೀತಿಯ ಹೋರಾಟಗಳು ಅಥವಾ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಹೋರಾಟಗಳು ಮುಂದೆ ಬರ್ತಿದ್ದು. ಅದರಲ್ಲಿ ಯಾವುದೇ ರೀತಿ ಹಿಂದೆ ಸರಿದಿರಲಿಲ್ಲ. 27 ಜನರ ಪೈಕಿ 6 ಜನ ಜೈಲಲ್ಲಿದ್ದ ಸಹಿತ ಉಳಿದವರು ಸಹಿತ ಹೋರಾಟವನ್ನು ಮುಂದುವರಿಸ್ತಾ ಇದ್ರು. ಕೊನೆಯವರೆಗೆ ಕೋರ್ಟಿಂದ ಜಾಮೀನು ಲಭ್ಯವಾದ ಬಳಿಕ ಅವರು ನಿನ್ನೆ ರಾತ್ರಿ ಬಿಡುಗಡೆ ಆಗಿದ್ದಾರೆ. 6 ಜನ ಬಿಡುಗಡೆ ಆದವರು ಸಹಿತ ಇನ್ನು ಹೋರಾಟವನ್ನು ಅಧಿಕೃತವಾಗಿ ಹಿಂತೆಗೊಳ್ತೇವೆ ಅಂತ ಹೇಳಿದ್ದಾರೆ. ಸರ್ಕಾರ ಭರವಸೆ ಕೊಟ್ಟ ಬಳಿಕ ಅಂದರೆ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಇದಕ್ಕೆ ವಿಶೇಷವಾಗಿ ಬಜೆಟನ್ನು ಘೋಷಣೆ ಮಾಡ್ತೇವೆ ಅಂತ ಹೇಳಿದ ಕಾರಣದಿಂದಾಗಿ ಹೋರಾಟವನ್ನು ಹಿಂತಕ್ಕೋತೇವೆ ಅಂತ ಹೇಳಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ವಿಜಯಪುರ ಜಿಲ್ಲೆಯಲ್ಲಿ ತಾತ್ಕಾಲಿಕವಾಗಿ ಹೋರಾಟ ಬಂದ್ ಆಗಿರುವಂಥದ್ದು. ಅಂದರೆ ಬಜೆಟ್ ಆದ ಬಳಿಕ ಏನಾದರೂ ಘೋಷಣೆ ಮಾಡದೇ ಇದ್ದರೆ ಮತ್ತೆ ಹೋರಾಟ ಆರಂಭಿಸುವ ಬಗ್ಗೆ ಹೋರಾಟಗಾರರು ಚಿಂತನೆ ನಡೆಸ್ತಾರೆ. ಆದರೆ ಬಜೆಟ್ವರೆಗೂ ಸದ್ಯಕ್ಕೆ ಹೋರಾಟ ಸ್ಥಗಿತವಾಗಿರುವಂಥದ್ದು. ಸುಮಾರು 107 ದಿನಗಳ ಕಾಲ ಯಶಸ್ವಿಯಾಗಿ ಹೋರಾಟವನ್ನು ನಡೀತು, ಶಾಂತಯುತವಾಗಿ ಹೋರಾಟ ನಡೀತು. ಆದರೆ 1ನೇ ತಾರೀಕು ಎಂ ಬಿ ಪಾಟೀಲ್ ಅವರ ನಿವಾಸದ ಬಗ್ಗೆ ತೆರಳುವಾಗ ಪೊಲೀಸರು ಬ್ಯಾರಿಕೇಡ್ ಹಾಕಿಯನ್ನು ತಡೆದಿದ್ದರು. ಆ ವೇಳೆ ಸ್ವಾಮೀಜಿಯೊಬ್ಬರು ಪೊಲೀಸರ ಮೇಲೆ, ಆದರ್ಶ ನಗರ ಠಾಣೆಯ PSI ಆಗಿದ್ದಂತಹ ಸೀತಾರಾಮ್ ಲಮಾಣಿ ಅವರ ಮೇಲೆ ಹಲ್ಲೆ ಮಾಡಿದ್ರು. ಜೊತೆಗೆ ಒಬ್ಬ ಸಿಬ್ಬಂದಿ ಮೇಲೆ ಸಹಿತ ಹಲ್ಲೆ ಮಾಡಿದರು. ಆ ಪ್ರಕರಣದಿಂದಾಗಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಆರೋಪದಲ್ಲಿ ಅವರು ಜೈಲು ಪಾಲಾಗಿದ್ದರು. ಕೊನೆಗೂ ಅವರಿಗೆ ಜಾಮೀನು ಸಿಕ್ಕಿದ್ರಿಂದಾಗಿ ಬಹುತೇಕ ಪ್ರಕರಣ ಮತ್ತು ಅಥವಾ ಈ ಹೋರಾಟ ಸುಖಾಂತ್ಯ ಆಗುವ ಹಂತಕ್ಕೆ ಬಂದಿದೆ. ಇನ್ನು ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕಾಗಿರುವಂಥದ್ದು. ಕಾರಣ ಇಷ್ಟೇ, ಈಗ ಸರ್ಕಾರ ನೀಡಿರೋ ಭರವಸೆ ಆಧಾರದ ಮೇಲೆ ಅವರು ಹೋರಾಟವನ್ನು ಹಿಂತಗೊಳ್ಳುವಂತ ಹೇಳಿದ ಕಾರಣದಿಂದಾಗಿ ಸರ್ಕಾರ ಅವರ ಭರವಸೆಯನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು. ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜಾಗ ಇದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಎಷ್ಟು ಖರ್ಚಾಗುತ್ತೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಖರ್ಚಾಗುತ್ತೆ ಅಂಥೇಳಿ ಸರ್ಕಾರದ ಮತ್ತು ಸಚಿವರ ವಾದ ಆಗಿರೋ ಕಾರಣದಿಂದಾಗಿ ಕಡಿಮೆ ಖರ್ಚಿನಲ್ಲಿ ಆದಷ್ಟು ಬೇಗ ಮೆಡಿಕಲ್ ಕಾಲೇಜನ್ನು ಮಾಡಬೇಕು, ಅದಕ್ಕೆ ಈ ಬಜೆಟಲ್ಲಿ ಹಣವನ್ನು ಘೋಷಣೆ ಮಾಡಬೇಕು ಅಂತೇಳಿ ಆಗ್ರಹ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಹೋರಾಟ ಹಿಂತೆಗೆದುಕೊಂಡಿರೋದ್ರಿಂದಾಗಿ ಇದೀಗ ಒಂದು ರೀತಿಯಿಂದ ನಿಟ್ಟುಸಿರನ್ನು ಸರ್ಕಾರವು ಬಿಟ್ಟರು. ಯಾಕಂದರೆ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇತ್ತು. ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಸಹಿತ ಅವರು ಮನವಿ ಕೊಡ್ತೇವೆ ಅಂತ ಹೇಳಿದ್ರು. ಈ ರೀತಿ ಒಂದು ರೀತಿ ಸರ್ಕಾರ ಸಹಿತ ಮುಜುಗರದಿಂದ ತಪ್ಪಿಸ್ಕೊಂಡಿರೋದು ಮತ್ತು ಜಿಲ್ಲೆಯ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಈ ಹೋರಾಟ ಸಾಕ್ಷಿಯಾಗಿತ್ತು. ಕೊನೆಗೂ ಅವರು ಹೋರಾಟ ಹಿಂತಕೊಳ್ತೇವೆ ಅಂತ ಹೇಳಿ ನಿನ್ನೆ ಅಧಿಕೃತವಾಗಿ ಘೋಷಣೆ ಮಾಡಿದ ಬಳಿಕ ಒಂದು ರೀತಿಯಿಂದ ಸಮಸ್ಯೆ ಬಹುತೇಕ ಪರಿಹಾರ ಆಗುವಂತ ಕಾಣ್ತಾ ಇರುವಂಥದ್ದು. ಆದರೆ ಸರ್ಕಾರ ಕೊಟ್ಟ ಮಾತು ಉಳಿಸ್ಕೊಂಡಾಗ ಮಾತ್ರ ಈ ಬಹುತೇಕ ಈ ಹೋರಾಟಕ್ಕೆ ಪೂರ್ಣ ವಿರಾಮ ಬೀಳುವಂಥದ್ದು. ಒಂದು ವೇಳೆ ಸರ್ಕಾರ ಈಗ ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಅಥವಾ ಬಜೆಟ್ ಅಧಿವೇಶನದಲ್ಲಿ ಅದಕ್ಕೆ ಹಣ ಮೀಸಲು ಮಾಡದೇ ಇದ್ದರೆ ಮತ್ತೆ ಅವರು ಹೋರಾಟ ಆರಂಭಿಸುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಸರ್ಕಾರ ತನ್ನ ಮಾತು ಉಳಿಸ್ಕೊಳ್ಳೋದು ಇಲ್ಲಿ ಮಹತ್ವವಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.